ಭಕ್ತಿ ಶ್ರದ್ಧೆ ಜೊತೆಗೆ ಅಚಲ ಗುರಿ ಇದ್ರೆ ಯಾವುದು ಕೂಡ ಅಸಾಧ್ಯವಲ್ಲ. ಇದಕ್ಕೆ ಸಾಕ್ಷಿನೇ ಈ ಯುವಕ. ಮಹಾಕುಂಭಮೇಳಕ್ಕೆ ತನ್ನ ತಂದೆಯನ್ನ ಬೈಕ್ನಲ್ಲಿ ಕರೆದೊಯ್ದು ಎಲ್ಲರನ್ನೂ ಕೂಡ ನಿಬ್ಬೆರಗಾಗಿಸಿದ್ದಾನೆ. ಯಾರ ಯುವಕ ಹೇಳ್ತೀವಿ ಈ ಸ್ಟೋರಿ. ಸಾಗರ 144 ವರ್ಷಕ್ಕೊಮ್ಮೆ ನಡೀತಾ ಇರೋ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಹಿಂದೂಗಳು ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಬೈಕ್ನಲ್ಲೇ ತಂದೆಯನ್ನ ಕುಂಭಕ್ಕೆ ಕರೆದೊಯ್ದ ಪುತ್ರ. ಕೇವಲ 8 ದಿನಗಳಲ್ಲಿ ಕರುನಾಡಿಗೆ ತಂದೆ ಮಗ ವಾಪಸ್. ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಎನ್ನದೇ ಎಲ್ಲರೂ ಮಹಾಕುಂಭ ಮೇಳಕ್ಕೆ ಬರ್ತಿದ್ದಾರೆ. ದುಡ್ಡಿದ್ದವರು ವಿಮಾನದಲ್ಲಿ ತೆರಳಿದ್ರೆ ಬಡವರು ಟ್ರೈನ್ನಲ್ಲಿ ಹೋಗ್ತಿದ್ದಾರೆ. ಇನ್ನು ಮಧ್ಯಮ ವರ್ಗದ ಜನರು ಬಸ್, ಕಾರುಗಳಲ್ಲಿ ಹೋಗ್ತಿದ್ದಾರೆ. ಆಶ್ಚರ್ಯ ಅಂದ್ರೆ ಇಲ್ಲೊಬ್ಬ ಯುವಕ ಬೈಕ್ನಲ್ಲಿ ತನ್ನ ತಂದೆಯನ್ನ ಪ್ರಯಾಗ್ರಾಜ್ಗೆ ಕರೆದೊಯ್ದು ಮಹಾಕುಂಭದ ದರ್ಶನ ಮಾಡಿಸಿದ್ದಾನೆ. ಉಡುಪಿಯ ಕಾಪು ತಾಲೂಕಿನ ಕಟಪಾಡಿಯ ಶಿರ್ವಾ ಮೂಲದ ಈ ಯುವಕನ ಹೆಸರು ಪ್ರಜ್ವಲ್ ಶೆಣೈ. ವಯಸ್ಸು ಜಸ್ಟ್ 25. ವಯಸ್ಸು ಕಡಿಮೆಯಾದರೂ ಈತ ಮಾಡಿದ ಸಾಧನೆ ದೊಡ್ಡದು. ತನ್ನ ತಂದೆ ರಾಜೇಂದ್ರ ಶೆಣೈರನ್ನ 25 ವರ್ಷ ಹಳೆಯ ಬೈಕ್ನಲ್ಲಿ ಪ್ರಯಾಗ್ರಾಜ್ಗೆ ಕರೆದುಕೊಂಡು ಹೋಗಿದ್ದಾನೆ. ನಾವು ಇಲ್ಲಿಂದ ಅದೇ ಬೈಕಲ್ಲಿ ಅಂದರೆ ರೂಟ್ ಹೇಗೆ ಅಂದರೆ ನಮ್ಮದು ಹುಬ್ಬಳ್ಳಿ ಸೋಲಾಪುರ ಆಗಿ ನಾಗ್ಪುರಿಂದ ವಯ ಜಬಲ್ಪುರ ಆ ರೂಟಿಂದ ಹೋದದ್ದು. ಮತ್ತು ದಾರಿ ಉದ್ದಕ್ಕೂ ನಮ್ಮ ಮಂಗಳೂರಾಗಲಿ ಕರಾವಳಿ ಭಾಗದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಆಗಲಿ, UP ಪೊಲೀಸ್ ಆಗಲಿ, ಅಲ್ಲಿ ರಕ್ಷಣಾ ಇವರಾಗಲಿ ಯಾರು ಕೂಡ ನಮ್ಗೆ ಏನು ಇದು ಮಾಡಿದೆ ಎಲ್ಲ ಕೂಡ ಫ್ರೆಂಡ್ಲಿ ಆಗಿ ಅಂದರೆ ಒಂದು ಸಪೋರ್ಟ್ ಆಗಿ ನೀವು ಎಲ್ಲಿ ಬೇಕು ನಾವು ದಾರಿ ಕೇಳಿದರೆ ದಾರಿ, ರೂಮ್ ಇದು ಟೆಂಟ್ ಎಲ್ಲ ಎಲ್ಲಿ ಉಂಟು, ಸ್ನಾನ ಸಂಗಮ ಎಷ್ಟು ದೂರ ಉಂಟು, ಗಾಡಿ ಹೋಗ್ಬೋದಾ, ಪಾರ್ಕಿಂಗ್ ಎಲ್ಲಿ ಎಲ್ಲ ನಮ್ಮದೊಂದು ಸಣ್ಣ ಇದು ಸವಾಲುಗಳಿಗೂ ಕೂಡ ಅವರು ಏನು ಇದು ಮಾಡದೆ ನಮಗೆ ಅಂದರೆ ಆನ್ಸರ್ ಮಾಡಿದ್ದಾರೆ. ಫೆಬ್ರವರಿ 6ರಂದು ಮುಂಜಾನೆ 4 ಗಂಟೆಗೆ ಶಿರ್ವಾದಿಂದ ಹೊರಟ ತಂದೆ ಮಗ ಫೆಬ್ರವರಿ 10ರಂದು ತ್ರಿವೇಣಿ ಸಂಗಮಕ್ಕೆ ತೆರಳಿ ತೀರ್ಥ ಸ್ನಾನ ಮಾಡಿದ್ದಾರೆ. ಬಳಿಕ ಫೆಬ್ರವರಿ 13 ಅಂದ್ರೆ ಗುರುವಾರ ಶಿರ್ವಾಕ್ಕೆ ಹಿಂತಿರುಗಿ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ದಾರೆ. ಅಲ್ಲಿ ಅಂದರೆ ಮಗನೊಟ್ಟಿಗೆ ಹೋಗೋದ್ರಲ್ಲಿ ನನಗೆ ಭಾರಿ ಖುಷಿ ಆಯಿತು. ಯಾಕೆಳಿದ್ರೆ ನಾನು ಮತ್ತು ಮಗ ಒಟ್ಟಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದು ಹೇಳಿದರೆ ನಾವೇ ಒಂದು ಪುಣ್ಯವಂತರು. ಒಳ್ಳೆಯದಾಯಿತು. ಟ್ರೈನಲ್ಲೆಲ್ಲ ಟಿಕೆಟ್ ಸಿಗೋದಿಲ್ಲ ಹೇಳಿ ಗೊತ್ತಿತ್ತು, ನೋಡಿದೆವು. ಟ್ರೈನಲ್ಲೆಲ್ಲ ಟಿಕೆಟ್ ಸಿಗಲಿಲ್ಲ. ಮತ್ತು ಬೇರೆ ಯಾವುದಾದ್ರು ಅಂದರೆ ಬಸ್ನಲ್ಲಿ ಹೋಗೋದಂದ್ರೆ ನಮಗೆ ಬಸ್ನಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬಸ್ ಅಂದರೆ ಟ್ರಾವೆಲಿಂಗ್ ಸ್ವಲ್ಪ ಬಸ್ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಬೈಕ್ನಲ್ಲಿ ಹೇಳಿದ್ರೆ ನಮಗೆ ನಾವು ಆಲ್ರೆಡಿ ಹೋಗ್ತಾ ಇದ್ದೇವಲ್ಲ, ಅದರಿಂದ ನಮಗೆ ಅದೇ ಸುಲಭ ಆಯಿತು ಬೈಕಲ್ಲಿ ಹೋಗ್ಲಿಕ್ಕೆ. ತಂದೆ ಮಗನ ಈ ಸಾಹಸ ನೋಡಿ ಪ್ರಜ್ವಲ್ ತಾಯಿ ಹಾಗೂ ಸಹೋದರಿ ತಾವೇ ಕುಂಭಮೇಳಕ್ಕೆ ಹೋದಷ್ಟು ಖುಷಿಯಾಗಿದ್ದಾರೆ. ಮಗನಿಗಂತ ಎಲ್ಲರೂ ಕೇಳ್ತಾ ಇದ್ರು, ನೀವು ಹೋಗುದಿಲ್ವಾ ಅಂತ ಎಲ್ಲರೂ ಅಂಗಡಿಗೆ ಬಂದು ಕೇಳ್ತಾ ಇರುವಾಗ ನಮ್ಮಿಂದ ಹೋಗ್ಲಿಕ್ಕೆ ಸಾಧ್ಯವಾ ಅಂತ ಎನಿಸ್ತಿದ್ದೇವೆ ನಾವು. ಒಂದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮಗೆ ಹೋಗುವಂಥದ್ದು ಅಷ್ಟೇನು ಸುಲಭ ಅಲ್ಲ ಅಷ್ಟು ದೂರ ಹೋಗಲಿಕ್ಕೆ. ಮಗನಿಗೊಂದು ಆಸೆ ಇತ್ತು, ಹೋಗ್ಬೇಕಾ ಅಮ್ಮ ಅಂತ ಕೇಳಿದ. ಒಬ್ಬನೇ ಹೋಗೋದು ಬೇಡ, ಅಪ್ಪನ ಜೊತೆ ಹೋಗು ಅಂತ ಹೇಳಿ ಕಳಿಸಿದ್ದೇನೆ. ಸ್ವಲ್ಪ ವ್ಯಾಪಾರದಲ್ಲಿ ಕೂಡಿಡ್ತೇವೆ, ಅವರ ಟ್ರಾವೆಲಿಂಗ್ ಅಂತಲೇ ಒಂದು ಸ್ವಲ್ಪ ಕೂಡಿಡ್ತೇವೆ ದಿವಸ ಅದನ್ನೇ ಕೊಟ್ಟು ಪಿಗ್ಮಿಗೆ ಹಾಕಿ ಅದನ್ನು ಕೊಟ್ಟು ಕಳಿಸ್ತೇವೆ. ದೂರ ಎಷ್ಟಾದರೇನು ಗುರಿ ಇರಬೇಕು, ಕಷ್ಟ ಎಷ್ಟಿದ್ದರೇನು ಗುರಿ ಮುಟ್ಟುವ ಛಲವಿದ್ರೆ ಯಾವುದೂ ಅಸಾಧ್ಯವಲ್ಲ. ಹರೀಶ್ ಪಾಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಭಕ್ತಿ ಶ್ರದ್ಧೆ ಜೊತೆಗೆ ಅಚಲ ಗುರಿ ಇದ್ರೆ ಯಾವುದು ಕೂಡ ಅಸಾಧ್ಯವಲ್ಲ. ಇದಕ್ಕೆ ಸಾಕ್ಷಿನೇ ಈ ಯುವಕ. ಮಹಾಕುಂಭಮೇಳಕ್ಕೆ ತನ್ನ ತಂದೆಯನ್ನ ಬೈಕ್ನಲ್ಲಿ ಕರೆದೊಯ್ದು ಎಲ್ಲರನ್ನೂ ಕೂಡ ನಿಬ್ಬೆರಗಾಗಿಸಿದ್ದಾನೆ. ಯಾರ ಯುವಕ ಹೇಳ್ತೀವಿ ಈ ಸ್ಟೋರಿ. ಸಾಗರ 144 ವರ್ಷಕ್ಕೊಮ್ಮೆ ನಡೀತಾ ಇರೋ ಮಹಾಕುಂಭ
ಮಹಾಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೋಟಿ ಕೋಟಿ ಹಿಂದೂಗಳು ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗ್ತಿದ್ದಾರೆ. ಬೈಕ್ನಲ್ಲೇ ತಂದೆಯನ್ನ ಕುಂಭಕ್ಕೆ ಕರೆದೊಯ್ದ ಪುತ್ರ. ಕೇವಲ 8 ದಿನಗಳಲ್ಲಿ ಕರುನಾಡಿಗೆ ತಂದೆ ಮಗ ವಾಪಸ್. ಶ್ರೀಮಂತರು, ಬಡವರು, ಮಧ್ಯಮ ವರ್ಗದವರು ಎನ್ನದೇ ಎಲ್ಲರೂ ಮಹಾಕುಂಭಮೇಳಕ್ಕೆ ಬರ್ತಿದ್ದಾರೆ. ದುಡ್ಡಿದ್ದವರು ವಿಮಾನದಲ್ಲಿ ತೆರಳಿದ್ರೆ ಬಡವರು ಟ್ರೈನ್ನಲ್ಲಿ ಹೋಗ್ತಿದ್ದಾರೆ. ಇನ್ನು ಮಧ್ಯಮ ವರ್ಗದ ಜನರು ಬಸ್, ಕಾರುಗಳಲ್ಲಿ ಹೋಗ್ತಿದ್ದಾರೆ. ಆಶ್ಚರ್ಯ ಅಂದ್ರೆ ಇಲ್ಲೊಬ್ಬ ಯುವಕ ಬೈಕ್ನಲ್ಲಿ ತನ್ನ ತಂದೆಯನ್ನ ಪ್ರಯಾಗ್ರಾಜ್ಗೆ ಕರೆದೊಯ್ದು ಮಹಾಕುಂಭದ ದರ್ಶನ ಮಾಡಿಸಿದ್ದಾನೆ. ಉಡುಪಿಯ ಕಾಪು ತಾಲೂಕಿನ ಕಟಪಾಡಿಯ ಶಿರ್ವಾ ಮೂಲದ ಈ ಯುವಕನ ಹೆಸರು ಪ್ರಜ್ವಲ್ ಶೆಣೈ. ವಯಸ್ಸು ಜಸ್ಟ್ 25. ವಯಸ್ಸು ಕಡಿಮೆಯಾದರೂ ಈತ ಮಾಡಿದ ಸಾಧನೆ ದೊಡ್ಡದು. ತನ್ನ ತಂದೆ ರಾಜೇಂದ್ರ ಶೆಣೈರನ್ನ 25 ವರ್ಷ ಹಳೆಯ ಬೈಕ್ನಲ್ಲಿ ಪ್ರಯಾಗ್ರಾಜ್ಗೆ ಕರೆದುಕೊಂಡು ಹೋಗಿದ್ದಾನೆ. ನಾವು ಇಲ್ಲಿಂದ ಅದೇ ಬೈಕಲ್ಲಿ ಅಂದರೆ ರೂಟ್ ಹೇಗೆ ಅಂದರೆ ನಮ್ಮದು ಹುಬ್ಬಳ್ಳಿ ಸೋಲಾಪುರ ಆಗಿ ನಾಗ್ಪುರಿಂದ ವಯ ಜಬಲ್ಪುರ ಆ ರೂಟಿಂದ ಹೋದದ್ದು. ಮಧ್ಯೆ ದಾರಿ ಉದ್ದಕ್ಕೂ ನಮ್ಮ ಮಂಗಳೂರಾಗಲಿ ಕರಾವಳಿ ಭಾಗದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಆಗಲಿ, UP ಪೊಲೀಸ್ ಆಗಲಿ, ಅಲ್ಲಿ ರಕ್ಷಣಾ ಇವರಾಗಲಿ ಯಾರು ಕೂಡ ನಮ್ಗೆ ಏನು ಇದು ಮಾಡೋದು ಎಲ್ಲ ಕೂಡ ಫ್ರೆಂಡ್ಲಿ ಆಗಿ ಅಂದರೆ ಒಂದು ಸಪೋರ್ಟ್ ಆಗಿ ನೀವು ಎಲ್ಲಿ ಬೇಕು ನಾವು ದಾರಿ ಕೇಳಿದರೆ ದಾರಿ, ರೂಮ್ ಇದು ಟೆಂಟ್ ಎಲ್ಲ ಎಲ್ಲಿ ಉಂಟು, ಸ್ನಾನ ಸಂಗಮ ಎಷ್ಟು ದೂರ ಉಂಟು, ಗಾಡಿ ಹೋಗ್ಬೋದಾ, ಪಾರ್ಕಿಂಗ್ ಎಲ್ಲಿ ಎಲ್ಲ ನಮ್ಮದೊಂದು ಸಣ್ಣ ಸಣ್ಣ ಇದು ಸವಾಲುಗಳಿಗೂ ಕೂಡ ಅವರು ಏನು ಇದು ಮಾಡದೆ ನಮಗೆ ಅಂದರೆ ಆನ್ಸರ್ ಮಾಡಿದ್ದಾರೆ. ಫೆಬ್ರವರಿ 6ರಂದು ಮುಂಜಾನೆ 4 ಗಂಟೆಗೆ ಶಿರ್ವಾದಿಂದ ಹೊರಟ ತಂದೆ ಮಗ ಫೆಬ್ರವರಿ 10ರಂದು ತ್ರಿವೇಣಿ ಸಂಗಮಕ್ಕೆ ತೆರಳಿ ತೀರ್ಥ ಸ್ನಾನ ಮಾಡಿದ್ದಾರೆ. ಬಳಿಕ ಫೆಬ್ರವರಿ 13 ಅಂದ್ರೆ ಗುರುವಾರ ಶಿರ್ವಾಕ್ಕೆ ಹಿಂತಿರುಗಿ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ದಾರೆ. ಅಲ್ಲಿ ಅಂದರೆ ಮಗನೊಟ್ಟಿಗೆ ಹೋಗೋದ್ರಲ್ಲಿ ನನಗೆ ಭಾರಿ ಖುಷಿ ಆಯಿತು. ಯಾಕೆಳಿದ್ರೆ ನಾನು ಮತ್ತು ಮಗ ಒಟ್ಟಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದು ಹೇಳಿದರೆ ನಾವೇ ಒಂದು ಪುಣ್ಯವಂತರು. ಒಳ್ಳೆಯದಾಯಿತು. ಟ್ರೈನಲ್ಲೆಲ್ಲ ಟಿಕೆಟ್ ಸಿಗೋದಿಲ್ಲ ಹೇಳಿ ಗೊತ್ತಿತ್ತು, ನೋಡಿದ್ದೆವು. ಟ್ರೈನಲ್ಲೆಲ್ಲ ಟಿಕೆಟ್ ಸಿಗಲಿಲ್ಲ. ಮತ್ತು ಬೇರೆ ಯಾವುದಾದ್ರು ಅಂದರೆ ಬಸ್ನಲ್ಲಿ ಹೋಗೋದಂದ್ರೆ ನಮಗೆ ಬಸ್ನಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬಸ್ ಅಂದರೆ ಟ್ರಾವೆಲಿಂಗ್ ಸ್ವಲ್ಪ ಬಸ್ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಬೈಕ್ನಲ್ಲಿ ಹೇಳಿದ್ರೆ ನಮಗೆ ನಾವು ಆಲ್ರೆಡಿ ಹೋಗ್ತಾ ಇದ್ದೇವಲ್ಲ, ಅದರಿಂದ ನಮಗೆ ಅದೇ ಸುಲಭ ಆಯಿತು ಬೈಕಲ್ಲಿ ಹೋಗ್ಲಿಕ್ಕೆ. ತಂದೆ ಮಗನ ಈ ಸಾಹಸ ನೋಡಿ ಪ್ರಜ್ವಲ್ ತಾಯಿ ಹಾಗೂ ಸಹೋದರಿ ತಾವೇ ಕುಂಭಮೇಳಕ್ಕೆ ಹೋದಷ್ಟು ಖುಷಿಯಾಗಿದ್ದಾರೆ. ಮಗನಿಗಂತ ಎಲ್ಲರೂ ಕೇಳ್ತಾ ಇದ್ರು, ನೀವು ಹೋಗೋದಿಲ್ವಾ ಅಂತ ಎಲ್ಲರೂ ಅಂಗಡಿಗೆ ಬಂದು ಕೇಳ್ತಾ ಇರುವಾಗ ನಮ್ಮಿಂದ ಹೋಗ್ಲಿಕ್ಕೆ ಸಾಧ್ಯವಾ ಅಂತ ಎನಿಸ್ತಿದ್ದೇವೆ ನಾವು. ಒಂದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮಗೆ ಹೋಗುವಂಥದ್ದು ಅಷ್ಟೇನು ಸುಲಭ ಅಲ್ಲ ಅಷ್ಟು ದೂರ ಹೋಗಲಿಕ್ಕೆ. ಮಗನಿಗೊಂದು ಆಸೆ ಇತ್ತು, ಹೋಗ್ಬೇಕಾ ಅಮ್ಮ ಅಂತ ಕೇಳಿದ. ಒಬ್ಬನೇ ಹೋಗೋದು ಬೇಡ, ಅಪ್ಪನ ಜೊತೆ ಹೋಗು ಅಂತ ಹೇಳಿ ಕಳಿಸಿದ್ದೇನೆ. ಸ್ವಲ್ಪ ವ್ಯಾಪಾರದಲ್ಲಿ ಕೂಡಿಡ್ತೇವೆ, ಅವರ ಟ್ರಾವೆಲಿಂಗ್ ಅಂತಲೇ ಒಂದು ಸ್ವಲ್ಪ ಕೂಡಿಡ್ತೇವೆ ದಿವಸ ಅದನ್ನೇ ಕೊಟ್ಟು ಪಿಗ್ಮಿಗೆ ಹಾಕಿ ಅದನ್ನು ಕೊಟ್ಟು ಕಳಿಸ್ತೇವೆ. ದೂರ ಎಷ್ಟಾದರೇನು ಗುರಿ ಇರಬೇಕು, ಕಷ್ಟ ಎಷ್ಟಿದ್ದರೇನು ಗುರಿ ಮುಟ್ಟುವ ಛಲವಿದ್ರೆ ಯಾವುದೂ ಅಸಾಧ್ಯವಲ್ಲ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.